ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ರಸಮ್ ಯಾವ ಥರ ಮಾಡೋದು ಅಂತೇಳಿ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮತ್ತು ಸಿಂಪಲ್ ಆಗಿ ಮಾಡುವಂತಹ ಟೊಮೆಟೊ ರಸಮ್ ರೆಸಿಪಿ. ನಾವಿಲ್ಲಿ ಒಂದು ಟೊಮೆಟೊ ಯೂಸ್ ಮಾಡಿ ಮಾಡುವಂತಹ ರಸಮ್ ರೆಸಿಪಿ 2 ನಿಮಿಷದಲ್ಲಿ ನಮಗೆ ಮಾಡ್ಬೋದಾಯ್ತಾ. ಹೋಮ್ ಮೇಡ್ ಅಂತಾನೆ ಹೇಳ್ಬೋದು. ಹೋಮ್ ಮೇಡ್ ಆಗಿ ಇಲ್ಲಿ ನಾವು ಸ್ಪೈಸಸ್ ಪೌಡರ್ ಏನು ಹಾಕದೆ, ಹಾಗೆಯೇ ಮಸಾಲ ಪೌಡರ್ ಯೂಸ್ ಮಾಡದೆ, ತೊಗರಿಬೇಳೆ ಏನು ಕೂಡ ಯೂಸ್ ಮಾಡದೆ ನಾವಿಲ್ಲಿ ಹೋಮ್ ಮೇಡ್ ಆಗಿ ಇಲ್ಲಿ ನಾನು ರಸಮ್ ಯಾವ ಥರ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿರುತ್ತೆ. 2 ನಿಮಿಷದಲ್ಲಿ 10 ಜನರಿಗೆ ಆಗುವಂತಹ ರಸಮ್ ರೆಸಿಪಿ. ಬನ್ನಿ ವಿಡಿಯೋಗೆ ಹೋಗೋಣ. ಒಂದು ಸಣ್ಣ ಬೌಲ್ ತಗೊಂಡಿದ್ದೇನೆ ಆಯ್ತಾ. ನಾರ್ಮಲ್ ಆಗಿ ನಾವು ಹುಣಸೆ ಹುಳಿ ಯೂಸ್ ಮಾಡ್ತೇವಲ್ಲ ಕರಿಗೆಲ್ಲ, ಅದನ್ನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಈ ತರ ನೀರಲ್ಲಿ ನೆನೆಸಿಟ್ಕೊಳ್ಬೇಕಾಯ್ತಾ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪ್ರೊಸೆಸ್ ನಾವು ನೀರಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಬೇಕು. ಫಸ್ಟ್ ಅದನ್ನೇ ನಾವು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ಮಿಕ್ಸಿ ಜಾರ್ ತಗೋಬೇಕಾಯ್ತಾ. ನಾವು ಕ್ರಶ್ ಎಲ್ಲ ಮಾಡ್ತೇವಲ್ಲ, ಪೌಡರ್ ಎಲ್ಲ ಮಾಡ್ಕೊಳ್ತೇವೆ, ಆ ಮಿಕ್ಸಿ ಜಾರ್ ಸಾಕು. ಇಲ್ಲ ಅಂತ ಹೇಳಿದ್ರೆ ರುಬ್ಬುವ ಮಿಕ್ಸಿ ಆಗುತ್ತೆ. ನಾವಿಲ್ಲಿ ಮಸಾಲ ರುಬ್ಬುವಂತ ಮಿಕ್ಸಿ ಇದೆಯಲ್ಲ ಅದು ಕೂಡ ಆಗುತ್ತೆ. ಸಣ್ಣ ಮಿಕ್ಸಿ ಜಾರ್ ಸಾಕಾಯ್ತಾ. ಅದಕ್ಕೆ 2 ಕಾಯಿ ಮೆಣಸು ಮತ್ತೆ ಒಂದು ಟೊಮೆಟೊವನ್ನು ತಗೋಬೇಕು. ಅದರಿಂದ ಅದರ ಅರ್ಧ ಭಾಗವನ್ನು ಈ ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕೋಬೇಕು. ಮತ್ತೊಂದು ಅರ್ಧ ಭಾಗ ಇದೆಯಲ್ಲ ಅದು ನಾವು ಫ್ರೈ ಮಾಡ್ಲಿಕ್ಕೆ ಬೇಕು ನಮಗೆ. ನಾವಿಲ್ಲಿ ಒಂದು ಟೊಮೆಟೊ ಯೂಸ್ ಮಾಡಿ ನಾವಿಲ್ಲಿ ರಸಮ್ ಮಾಡ್ತಾ ಇರೋದು. ಆರಾಮವಾಗಿ ನಾವಿಲ್ಲಿ 10 ಮಂದಿ ಈ ರಸಮ್ ಯೂಸ್ ಮಾಡಬಹುದು. 10 ಮಂದಿ ಈ ರಸಮ್ ಯೂಸ್ ಮಾಡಿ ಊಟ ಮಾಡಬಹುದಾಯ್ತಾ. ನಂತರ ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. 10 ಎಸಳು ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ತಾ ಇರೋದು. ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಆಯ್ತಾ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. 4ನೇ 1 ಭಾಗ ಅಂತ ಹೇಳ್ತೇವಲ್ಲ, ಸೊ ಹಾಗೆ ಸ್ವಲ್ಪ ಸಾಕು. ನಂತರ ಸ್ವಲ್ಪ ಶುಂಠಿ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಕಾಳು ಮೆಣಸೇ ಹಾಕೊಳ್ಳಿ ಆಯ್ತಾ. ಇಡಿಯಾಗಿರುವಂತ ಮೆಣಸೆ ಹಾಕೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಗ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕೊತ್ತಂಬರಿ ಕೂಡ ಆಡ್ ಮಾಡ್ಕೊಳ್ಬೇಕು ಇಲ್ಲಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡ್ಕೊಳ್ಬೇಕಾಯ್ತಾ. ಇಷ್ಟೇ ನಾವು ರುಬ್ಕೊಳ್ಳುವಂತಹ ಪ್ರೊಸೆಸ್. ಇದನ್ನ ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಕ್ರಶ್ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ಕ್ರಶ್ ಮಾಡಿದ್ರೆ ಸಾಕು. ನೋಡಿ ಈ ತರ ಕ್ರಶ್ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ ನೀರ್ ಆಡ್ ಮಾಡದೆ ಹಾಗೇನೆ ನಾನು ಕ್ರಶ್ ಮಾಡ್ಕೊಂಡಿರೋದು. ಆಲ್ರೆಡಿ ನಾವು ಟೊಮೆಟೊ ಹಾಕೋದ್ರಿಂದ ಅದರಲ್ಲಿ ಸ್ವಲ್ಪ ನೀರಿರುತ್ತಲ್ಲ, ಸೊ ಅದು ಸಾಕಾಗುತ್ತೆ. ನೋಡಿ ಈ ತರ ಕ್ರಶ್ ಮಾಡ್ಕೊಂಡ್ರೆ ಸಾಕು. ಇಷ್ಟೇ ಮಾಡ್ಕೊಂಡ್ರೆ ಆಯ್ತು. ಇನ್ನು ನಾವು ರಸಮ್ ಆರಾಮವಾಗಿ ನಮಗೆ ಮಾಡ್ಕೊಳ್ಬಹುದು. 2 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ರಸಮು. ಹಾಗೆ ನೋಡಿ ನಾನು ಮಿಕ್ಸಿಯಲ್ಲಿ ಕ್ರಶ್ ಮಾಡ್ಕೊಂಡೆ. ನಂತರ ನಾವು ಹುಳಿ ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ನಾವು ಈ ತರ ಕೈಯಲ್ಲಿ ಕಿವುಚಿ ಏನ್ ಮಾಡ್ಬೇಕು, ಅದರ ರಸವನ್ನು ಹಿಂಡ್ಕೊಳ್ಬೇಕಾಯ್ತಾ. ನಾನಿಲ್ಲಿ ಕೈಯಲ್ಲಿ ಕಿವುಚಿ ಅದರ ರಸವನ್ನು ಈ ತರ ಹಿಂಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಹುಳಿ ಮೈನ್ ಬೇಕಾಯ್ತಾ. ಹುಳಿ ಇಲ್ಲದೆ ಆಗುದಿಲ್ಲ, ಹುಳಿ ಬೇಕೇ ಬೇಕು ಇದಕ್ಕೆ. ನೋಡಿ ಈ ತರ ನಾನು ರಸವನ್ನು ಹಿಂಡ್ಕೊಂಡಿದ್ದೇನೆ. ನಂತರ ಇನ್ನು ನಾವು ರಸಮ್ ಯಾವ ತರ ಮಾಡೋದು ಅಂತೇಳಿ ನೋಡುವ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕೊಕೊನಟ್ ಆಯಿಲ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ನಂತರ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಮೆಂತೆ ಕಾಳು, ನಂತರ ಸ್ವಲ್ಪ ಉಂಟಲ್ಲ ಜೀರಗ, ಎಲ್ಲ 1 ಟೀ ಸ್ಪೂನ್ ಸಾಕಾಯ್ತಾ. ಜಾಸ್ತಿ ಬೇಡ, 1 ಟೀ ಸ್ಪೂನ್ ಸಾಕು, ಸ್ವಲ್ಪ ಸ್ವಲ್ಪ. ನಂತರ ಇದಕ್ಕೆ 1 ಮೆಣಸು ಇದೆಯಲ್ಲ, ಯಾವ ಮೆಣಸು ಬೇಕಾದ್ರೂ ತಗೊಳ್ಳಿ ನೀವು. ಮನೇಲಿ ಯಾವ ಮೆಣಸು ಇದೆಯೋ ಅದನ್ನೇ ತಗೊಳ್ಳಿ. ಯಾವ ಮೆಣಸು ಕೂಡ ಆಗುತ್ತೆ. ನಂತರ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಬೇವು ಸೊಪ್ಪು ಹಾಕೊಂಡ್ರೆ ಆಯ್ತು. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಆಪ್ಷನಲ್. ನಾವು ನಾರ್ಮಲ್ ಆಗಿ ಯಾವ ತರ ಒಗ್ಗರಣೆ ಹಾಕೊಳ್ತೇವೋ ಅದೇ ತರ ಒಗ್ಗರಣೆ ಸೀದಾ ಹಾಕೊಂಡೋದ್ರು ಆಗ್ಬಹುದು. ನಂತರ ಅದಕ್ಕೆ ನಾವು ಅರ್ಧ ಟೊಮೆಟೊ ಇಟ್ಕೊಂಡಿದ್ವಲ್ಲ ಕಟ್ ಮಾಡಿ, ಅದನ್ನ ನಾವು ಇದಕ್ಕೆ ಹಾಕೊಳ್ಬೇಕಾಯ್ತಾ. ಅರ್ಧ ನಾವು ಮಿಕ್ಸ್ ಜಾರಿಗೆ ರುಬ್ಕೊಳ್ಳುವಾಗ ನಾವು ಹಾಕೊಂಡಿದ್ದೇವೆ. ನಂತರ ಅರ್ಧ ಟೊಮೆಟೊ ಈ ತರ ಸಣ್ಣದಾಗಿ ಕಟ್ ಮಾಡಿ ಈ ಪಾತ್ರೆಗೆ ಹಾಕೊಳ್ಬೇಕು. ಅದನ್ನ ಚೆನ್ನಾಗಿ ಈ ಒಗ್ಗರಣೆ ಪಾತ್ರೆಗೆ ಹಾಕೊಳ್ಬೇಕು. ಅದನ್ನ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಬೇಕಾಯ್ತಾ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನಂತರ ನಾವು ಕ್ರಶ್ ಮಾಡ್ಕೊಂಡಿದ್ದೇವಲ್ಲ ಮಿಕ್ಸಿ ಜಾರಿಗೆ, ಅದನ್ನ ನಾವು ಹಾಕೊಳ್ಬೇಕು. ಮಿಕ್ಸಿ ಜಾರಿಂದ ನಾವು
ಈ ರಸಂ ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಮ್ಮು ನೆಗಡಿಯಲ್ಲಿದ್ದವರಿಗೆಲ್ಲ ಹೇಳಿ ಮಾಡಿಸಿದಂತಹ ಮದ್ದು ಅಂತಲೇ ಹೇಳ್ಬೋದು. ಹೋಮ್ ಮೇಡ್. ಇಲ್ಲಿ ನಾವು ಹೋಮ್ ಮೇಡ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ಇಲ್ಲಿ ನಾವು ಹೊರಗಡೆಯಿಂದ ರಸಂ ಪೌಡರ್ ತರ್ತಾ ಇಲ್ಲ. ಹಾಗೆಯೇ ಇಲ್ಲಿ ನಾವು ದಾಲ್, ತೊಗರಿಬೇಳೆ ಏನು ಇಲ್ಲಿ ಯೂಸ್ ಮಾಡದೆ ನಾವಿಲ್ಲಿ ರಸಂ ಮಾಡ್ತಾ ಇರೋದು. ಹೋಮ್ ಮೇಡ್ ಅಂತಲೇ ಹೇಳ್ಬೋದು. ಸ್ಪೈಸಸ್ ಪೌಡರ್ ಏನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಹಾಗೆ ನೋಡಿ ಇಲ್ಲಿ ನಾನು ಮಿಕ್ಸ್ ಜಾರಲ್ಲಿ ಕ್ರಷ್ ಮಾಡ್ಕೊಂಡಿದ್ದೇನಲ್ಲ, ಅದನ್ನು ನಾನು ಈ ಪಾತ್ರೆಗೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ಆಯಿತಾ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಂತರ ಇದಕ್ಕೆ ನಾನು ಮಿಕ್ಸಿ ಜಾರ್ ನಾವು ರುಬ್ಕೊಂಡಿದ್ದೇವಲ್ಲ, ಅದರಲ್ಲಿ ಸ್ವಲ್ಪ ಮಸಾಲ ಬಾಕಿ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನಾನು ಪಾತ್ರೆಗೆ ಹಾಕ್ತಾ ಇದ್ದೇನೆ, ವೇಸ್ಟ್ ಮಾಡೋದು ಬೇಡ ಅಂತೇಳಿ. ನೋಡಿ ಈ ಥರ ಶೇಕ್ ಮಾಡಿ ನಾನು ಅದನ್ನು ಕೂಡ ಅದೇ ಪಾತ್ರೆಗೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ನಾವು ಆಲ್ರೆಡಿ ನಾವು ಹುಳಿ ಹಿಂಡ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಯ್ತಾ. ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ನಮಗೆ ಇಲ್ಲಿ ರಸಂ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಹೇಳಿರುವಂಥ ರಸಂ 10 ಜನರಿಗೆ ಯೂಸ್ ಮಾಡ್ಬೋದು. ಹಾಗೆ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿರೋದು. 1 ಟೊಮೆಟೊ ಯೂಸ್ ಮಾಡಿ ಮಾಡುವಂತಹ ರಸಮು. ಸೊ ಹೆಲ್ದಿಯಾಗಿರುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಯ್ತಾ. ಇಲ್ಲಿ ನಾನು ಸ್ವಲ್ಪ ಅರಶಿನ ಪೌಡರ್ ಒಂದು 1/4 ಟೇಬಲ್ ಸ್ಪೂನು ಆ್ಯಡ್ ಮಾಡಿಕೊಂಡೆ. ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇಂಗು ಇದೆಯಲ್ಲ, ಇಂಗು ಪೌಡರ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಯ್ತು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಬೇಡ, ಆಪ್ಷನಲ್ ಆಯಿತಾ. ಹಾಗೆ ಇಂಗು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಇಲ್ಲಿ ರಸಂ ಇಲ್ಲಿ ರೆಡಿ ಆಗಿದೆ. ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರಿಶಿನ ಪೌಡರ್ ಹಾಕ್ಕೊಂಡಲ್ಲ, ಆವಾಗ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಅದರ ವಿಡಿಯೋ ಕ್ಲಿಪ್ಪು ಇದರಲ್ಲಿ ಡಿಲೀಟ್ ಆಗಿ ಹೋಗಿದೆ. ಸೊ ಹಾಗೆ ನೋಡಿಲಿ ಕುದಿ ಬರ್ತಾ ಇದೆಯಲ್ವಾ, ಈ ಸ್ವಲ್ಪ ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರಬೇಕಂತ ಏನಿಲ್ಲ. ಇಲ್ಲಿ ಸ್ವಲ್ಪ ಕುದಿ ಬಂದಾಗ ನಾವಿಲ್ಲಿ ಫ್ಲೇಮ್ ಆಫ್ ಮಾಡ್ಕೊಳ್ಬೇಕಾಯ್ತಾ. ಇಲ್ಲಿ ಜಾಸ್ತಿ ರಸಂ ಕುದಿಲಿಕ್ಕೆ ಬಿಡಬಾರ್ದು. ನೋಡಿ ಈ ಥರ ಕುದಿ ಬಂದರೆ ಸಾಕು, ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ. ಇಷ್ಟ ಆಯ್ತಾ ರಸಮ್. ಇವಾಗ ರಸಂ ರೆಡಿಯಾಗಿದೆ. ಲಾಸ್ಟಿಗೆ ಫೈನಲ್ ಆಗಿ ನಾವಿಲ್ಲಿ ಕೊರಿಯಂಡರ್ ಲೀವ್ಸ್ ಹಾಕ್ಕೊಳ್ತಿದ್ದೇನೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೋಡಿ ನಮ್ಮ ರಸಂ ರೆಡಿ ಆಯಿತು. ನಾನು ಸ್ವಲ್ಪ ಉಪ್ಪು ಕೂಡ ಇನ್ನೂ ಕೂಡ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಉಪ್ಪು ನೋಡ್ಕೊಳ್ಬೇಕಾಯ್ತಾ. ಉಪ್ಪು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಕಡಿಮೆನ ಹಾಕ್ಕೊಳ್ಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ ಆಯಿತಾ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು, ಹಾಗೆ ನಾನು ಉಪ್ಪು ಪುನಃ ಹಾಕ್ಕೊಂಡದ್ದು. ಹಾಗೆ ನೋಡಿ ರಸಂ ಇಲ್ಲಿ ರೆಡಿ ಆಯಿತು. ನನಗಿದು ಅನ್ನದ ಜೊತೆಲ್ಲ ಇಷ್ಟನೇ. ವೈಟ್ ರೈಸಿಗೆ ತುಂಬ ಚೆನ್ನಾಗಾಗುತ್ತೆ. ಹೀಗೇನೆ ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಾಗೋದು. ನನಗೆ ಈ ಥರ ಗ್ಲಾಸಲ್ಲಿ ಹಾಕಿ ಕುಡಿಲಿಕ್ಕೆ ತುಂಬ ಇಷ್ಟ ರಸಮು. ಹಾಗೇನೆ ಈ ಒಂದು ರಸಂ ಇದ್ರೆ ಉಂಟಲ್ಲ, 1 ಬಟ್ಲು ಊಟ ಮಾಡ್ಕೊಳ್ಬೋದಾಯ್ತಾ. 1 ಬಟ್ಲು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಸಂ ಜೊತೆ ಬಿಸಿ ಬಿಸಿ ಅನ್ನ ಇದ್ರೆ ಸೂಪರ್ ಆಗಿರುತ್ತೆ. ಮತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ಗ್ಲಾಸಲ್ಲಿ ಕುಡಿಯೋದು ತುಂಬ ಇಷ್ಟ. ಸೊ ಈ ರಸಂ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿಯಾಗಿರುವಂತಹ ಹೆಲ್ದಿ ರಸಮು. ಈ ರೆಸಿಪೀಸ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.